ಬಂದಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೂತನ ಅಧ್ಯಕ್ಷರಾಗಿ ಹನುಮನಹಳ್ಳಿ ತಿಮ್ಮಣ್ಣ, ಉಪಾಧ್ಯಕ್ಷರಾಗಿ ಬಿಕೆ ಮಂಜುನಾಥ್ ಅವಿರೋಧ ಆಯ್ಕೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬಂದಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹನುಮನಹಳ್ಳಿ ತಿಮ್ಮಣ್ಣ ಹಾಗೂ ಉಪಾಧ್ಯಕ್ಷರಾಗಿ ಬಂದಕುಂಟೆ ಗೊಲ್ಲರಹಟ್ಟಿ ಬಿಕೆ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಹನುಮನಹಳ್ಳಿ ತಿಮ್ಮಣ್ಣ ಅವರು, ರೈತರ ಏಳಿಗೆಗಾಗಿ ನನಗೆ ನೀಡಲಾದ ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ. ರೈತರ ಅನುಕೂಲಕ್ಕಾಗಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಬಂದಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲೇ ಸುಲಭವಾಗಿ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ರೈತರ ಮನೆಬಾಗಿಲಿಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ತಲುಪಿಸುವುದಾಗಿ ತಿಳಿಸಿದರು. ನೂತನ ಉಪಾಧ್ಯಕ್ಷ ಬಂದಕುಂಟೆ ಗೊಲ್ಲರಹಟ್ಟಿ ಬಿಕೆ ಮಂಜುನಾಥ್ ಮಾತನಾಡಿ, ಯುವಕರ ಮೇಲೆ ನಂಬಿಕೆ, ವಿಶ್ವಾಸವಿಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಮತ್ತಷ್ಟು ಉತ್ಸಾಹ ಹಾಗೂ ಜವಾಬ್ದಾರಿ ಹೆಚ್ಚಿಸಿದೆ. ರೈತರ ಪರವಾಗಿ ಧ್ವನಿಯಾಗಿ ನಿಂತು ಅವರ ಏಳಿಗೆಗೆ ಶ್ರಮಿಸುವೆ. ಯುವಕರನ್ನು ಹೆಚ್ಚು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯಲ್ಲಿ ಯಶಸ್ಸು ಸಾಧಿಸಿ ಆರ್ಥಿಕವಾಗಿ ಸದೃಢರಾಗಲು ಎಲ್ಲಾ ವಿಧವಾದ ನೆರವನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನೀಡಲು ಪ್ರಯತ್ನಿಸುತ್ತೇನೆ. ನನಗೆ ಸಹಕಾರ ನೀಡಿ ಬೆಂಬಲಿಸಿದ ನಿರ್ದೇಶಕರುಗಳಿಗೂ ಹಾಗೂ ಗ್ರಾಮದ ಸರ್ವರಿಗೂ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಬಂದಕುಂಟೆ ವಿಎಸ್ಎಸ್ಎನ್ ಸಂಘದ ಮಾಜಿ ಅಧ್ಯಕ್ಷ ಬಿಎಂ ಈರಪ್ಪ, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಸೇರಿದಂತೆ ಮುಖಂಡರಾದ ಕುಂಟೇಗೌಡ, ಪ್ರಕಾಶ್, ಚಂದ್ರಶೇಖರ್, ಗಿರಿತಿಮ್ಮಯ್ಯ, ಪ್ರಭಣ್ಣ, ಎಚ್ಎನ್ ರಾಜಣ್ಣ, ಎಚ್ಬಿ ಸುರೇಶ್, ಎಲ್ಐಸಿ ನಾಗರಾಜ್, ಶಿರಾ ತಾಲೂಕು ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಚುನಾವಣೆ ನಡೆಸಿಕೊಟ್ಟರು. ಶಿರಾ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಚ್ಎಂ ಜನಾರ್ದನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಸಿ ಗುರುಲಿಂಗಪ್ಪ, ಸಂಘದ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಬಂದಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೂತನ ಅಧ್ಯಕ್ಷರಾಗಿ ಹನುಮನಹಳ್ಳಿ ತಿಮ್ಮಣ್ಣ. ಅಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು, ಉಪಾಧ್ಯಕ್ಷರದನ್ನು ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಹನುಮನಹಳ್ಳಿ ಗ್ರಾಮದ ತಿಮ್ಮಣ್ಣರವರನ್ನ ಆಯ್ಕೆ ಮಾಡಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ಈ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತಾ, ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರು, ಊರಿನ ಗ್ರಾಮಸ್ಥರುಗಳು ಎಲ್ಲ ಸೇರಿ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಾಗಿ ತಿಮ್ಮಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರ ನಂಬಿಕೆಯನ್ನು ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿನ ಅಭಿವೃದ್ಧಿಪಡಿಸಲು ನಾವು ಬದ್ಧರಾಗಿರ್ತೀವಿ ಎಂದು ಈ ಮೂಲಕ ತಿಳಿಸ್ತೀನಿ. 2026-27ನೇ ಸಾಲಿನ ಏನು ನಮ್ಮ ಬಂದಕುಂಟೆ ವಿಎಸ್ಎಸ್ಎನ್ ಸೊಸೈಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿದ್ದು, ಆ ಸ್ಥಾನಗಳಿಗೆ ಅವಿರೋಧವಾಗಿ ಇಲ್ಲಿನ ಸೊಸೈಟಿಯ ನಿರ್ದೇಶಕರು ಮತ್ತು ಗ್ರಾಮಸ್ಥರು ಸೇರಿ ಅವಿರೋಧವಾಗಿ ಆಯ್ಕೆಗೊಳಿಸಿದ್ದೀವಿ. ಈ ಆಯ್ಕೆಯಲ್ಲಿ ಹನುಮನಹಳ್ಳಿ ಗ್ರಾಮದ ಶ್ರೀ ತಿಮ್ಮಣ್ಣನವರು ಅಧ್ಯಕ್ಷರಾಗಿಯೂ ಬಂದಕುಂಟೆ ಗೊಲ್ಲರಹಟ್ಟಿಯ ಶ್ರೀ ಮಂಜುನಾಥ್ರವರು ಉಪಾಧ್ಯಕ್ಷರಾಗಿಯೂ ಆಯ್ಕೆಗೊಂಡಿರುತ್ತಾರೆ. ಇವರು ತಮ್ಮ ಅಧಿಕಾರ ಅವಧಿಯಲ್ಲಿ ಏನು ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಆಯ್ಕೆಗೊಂಡಿದ್ದಾರೆ, ಆ ಜವಾಬ್ದಾರಿ ಕರ್ತವ್ಯಗಳು ಸೊಸೈಟಿನಲ್ಲಿ ಗೊಬ್ಬರ ವಿತರಣೆ ಇರ್ಬೋದು, ಇಲ್ಲ ರೇಷನ್ ವಿತರಣೆ ಇರ್ಬೋದು, ಇಲ್ಲ ರೈತರಿಗೆ ಸಾಲ ಸೌಲಭ್ಯ ವಿತರಣೆ ಇರ್ಬೋದು, ಈ ಎಲ್ಲ ಕಾರ್ಯದಲ್ಲಿಯೂ ತಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಜೊತೆಗೆ ಅನ್ಯೋನ್ಯವಾಗಿ ಸಂಬಂಧವನ್ನು ಇಟ್ಕೊಂಡು ಅವರು ಅಭಿವೃದ್ಧಿಪಡಿಸ್ಬೇಕಂತ ಈ ಮೂಲಕ ನಾವು ಗ್ರಾಮಸ್ಥರಾಗಿ ಈ ಸದಸ್ಯರುಗಳಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯದರ್ಶಿಗಳು ಸಹ ಶ್ರದ್ಧಾಭಕ್ತಿಯಿಂದ ಈ ನಮ್ಮ ಸೊಸೈಟಿಯ ಕಾರ್ಯಕಲಾಪವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಕೇಳ್ತಾ ನಮ್ಮ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಕುಂಟೆ ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿಗೆ ಅಧ್ಯಕ್ಷ, ಉಪಾಧ್ಯಕ್ಷರ ತೆರವಾದ ಸ್ಥಾನಗಳಿಗೆ ಅಧ್ಯಕ್ಷರನ್ನಾಗಿ ಹನುಮನಹಳ್ಳಿ ಶ್ರೀಯುತ ತಿಮ್ಮಣ್ಣನವರನ್ನು ಹಾಗೂ ಉಪಾಧ್ಯಕ್ಷರನ್ನಾಗಿ ಬಂದಕುಂಟೆ ಗೊಲ್ಲರಹಟ್ಟಿ ಮಂಜುನಾಥ್ರವರನ್ನು ಎಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಹಾಗೂ ಎಲ್ಲ ಸರ್ವ ಸದಸ್ಯರು ಸೇರಿ
ಸೊಸೈಟಿನಲ್ಲಿ ನಾವು ಮೊದಲಿಂದಲೂ ಮೀಟಿಂಗ್ನಾಗೆ ಹೇಳಿದ್ದೀವಿ, ಏನಾದರೂ ಮಾಡಿ ಒಡವೆ ಸಾಲದ್ದೊಂದು ಇದನ್ನು ಮಾಡಿಕೊಡ್ರಿ ಅಂತಾನೆ. ಅದನ್ನೊಂದು ಮಾಡಿಸ್ಬೇಕು. ಆಮೇಲೆ ರೈತರು ಭಾಳ ಗೊಬ್ಬರಕ್ಕೆ ಅಲ್ಲೂ ಇಲ್ಲೂ ಅಲ್ದಾಡೋಂಥ ಪರಿಸ್ಥಿತಿ ಐತೆ. ಏನಾರ ಮಾಡಿ ಗೊಬ್ಬರ ಮಾರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅದಕ್ಕೆ ಏನು ಬೇಕೋ ಬಂಡವಾಳವನ್ನು ನಾವು ನಮ್ಮ ಸ್ನೇಹಿತರ ಹತ್ರ ಮಾತಾಡಿ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಇಲ್ಲಿ ನಮ್ಮ ವ್ಯವಸ್ಥಾಪಕರು ಬಂದಿದ್ದಾರೆ, ಅವ್ರಿಗೇನಾದರೂ ಮಾಡಿ ಲೈಸೆನ್ಸ್ ಏನಾರ ಇದ್ರು ಮಾಡಿದರೆ ಈ ಸೊಸೈಟಿನಲ್ಲಿ ಗೊಬ್ಬರ ಮಾರಿಸ್ತಕ್ಕಂಥ ಒಂದು ಇದನ್ನು ಪ್ರಾರಂಭ ಮಾಡಬೇಕು ಅಂತಂದೇಳಿ ನಾವು ನಮ್ಮ ಸ್ನೇಹಿತರ ಹಿಮಂತರಾಜ್ ಅವ್ರನ್ನ ಕೇಳಿದಾಗ ಆಯಿತು, ಅದಕ್ಕೆ ಏನಾದರೂ ನಾನು ಸಹಾಯ ಮಾಡ್ತೀನಿ ಅಂತಂದು ಹೇಳಿದ್ದಾರೆ. ದಯವಿಟ್ಟು ಅದನ್ನು ಏನಾದರೂ ಮಾಡಿ ಸೆಕ್ರೆಟರಿಗಳು ಮತ್ತು ನಮ್ಮ ಸೂಪರ್ವೈಸರು, ಈಗ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರೋರು ಎಲ್ಲ ಸರ್ವ ಸದಸ್ಯರು ಸೇರಿ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗುವಂಥದ್ದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದೇಳಿ ನಾನಾದ್ರೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸಹಕಾರ ಸಂಘ VSSN ಸೊಸೈಟಿಯಲ್ಲಿ ಅಧ್ಯಕ್ಷರಾದ ತಿಮ್ಮಣ್ಣ ಅವರು ಹನುಮನಹಳ್ಳಿ, ಹಾಗೆ ಬಂದ್ಕುಂಟೆ ಗೊಲ್ರಟ್ಟಿ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಸಹ ನಾವು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ನಮ್ಮ ಈ ಸೊಸೈಟಿಗೆ ಒಳಪಡುವಂಥ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಸಹ ಬಂದಿದ್ದಾರೆ. ಹಾಗೆ ಎಲ್ಲ ಡೈರೆಕ್ಟ್ರು ಸೇರಿ ಒಗ್ಗೂಟಾಗಿ ಒಮ್ಮತದಿಂದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ಅವರು ಸಹ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇಲ್ಲಿ ಎಲ್ಲ ರೀತಿ ಹೇಳಿದ್ದಾರೆ, ಆ ರೀತಿ ಹೇಳಿದಂತೆ ಸೊಸೈಟಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಡೈರೆಕ್ಟ್ರಲ್ಲೂ ಹಾಗೂ ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರಲ್ಲೂ ಕೇಳ್ಕೊಂತೀವಿ. ಇದೇ ಥರ ಖುಷಿಯಿಂದ ಯಾವತ್ತು ಸೊಸೈಟಿ ಬಂದ್ಕುಂಟೆ ಸೊಸೈಟಿ ಒಂದು ಹೆಸರು ಮಾಡಲಿ, ಒಂದು ಅಧಿಕಾರಿಗಳಿಗೂ, ಒಂದು ಸಿಬ್ಬಂದಿ ವರ್ಗದವ್ರಿಗೂ, ಒಂದು ಸೆಕ್ರೆಟರಿವರೆಗೂ ಒಂದು ಹೆಸರು ಬರಲಿ ಅಂತ ನಾವು ತುಂಬ ಹೃದಯದಿಂದ ಕೇಳ್ಕೊಂತೀವಿ. ನಮಸ್ಕಾರ. ಈ ಒಂದು ಬಂದ್ಕುಂಟೆ ಸಹಕಾರ ಸಂಘದ ಕ್ಷೇತ್ರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ತೆರವಾದ ಕಾರಣದಿಂದ ಇದೇ ಹನುಮನಹಳ್ಳಿ ಗ್ರಾಮದ ತಿಮ್ಮಣ್ಣನವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಬಂದ್ಕುಂಟೆ ಗೊಲ್ರಟ್ಟಿಯ ಮಂಜುನಾಥ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ಬಂದ್ಕುಂಟೆ ಬಂದ್ಕುಂಟೆ ಸಹಕಾರ ಸಂಘದ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಸಹಕಾರ ಸಂಘಕ್ಕೆ ಒಳಪಟ್ಟಂಥ ಎಲ್ಲ ಗ್ರಾಮಸ್ಥರ ಮುಖಂಡರುಗಳಿಗೂ ಮತ್ತು ಗ್ರಾಮದ ಜನರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಬಂದ್ಕುಂಟೆ VSSN ಸಹಕಾರ ಸಂಘದ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೂಪರ್ವೈಸರು ಅವರು ಕೂಡ ಈ ಒಂದು ಚುನಾವಣೆಗೆ ಬಂದಿರ್ತಾರೆ, ಅವರು ಕೂಡ ಚುನಾವಣಾಧಿಕಾರಿಯಾಗಿ ಬಂದಿರ್ತಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸಂಘದ ವಿಶೇಷವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಿರವಾದ ಕಾರಣದಿಂದಲೂ ಪ್ರತಿಯೊಬ್ಬರು ಅಧ್ಯಕ್ಷರು ಬಂದಾಗಲೂ ಏನಾದ್ರು ಒಂದು ಹೊಸದು ಮಾಡ್ತಾ ಹೋದರೆ ನಮ್ಮ ಬಂದ್ಕುಂಟೆ VSSN ಸೊಸೈಟಿನೂ ಇನ್ನೂ ಉತ್ತೀರ್ಣ ಅಂಗಕ್ಕೆ ಹೋಗುತ್ತದೆ. ಮತ್ತು ಈ ಒಂದು ಕೆಲಸವನ್ನು ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪಕ್ಷಪಾತ ಮಾಡದೆ, ಯಾವುದೇ ರಾಜಕೀಯ ಮಾಡದೆ, ಉಪಾಧ್ಯಕ್ಷರು ಅಧ್ಯಕ್ಷರು ಏಕತೆಯಿಂದ ಮತ್ತು ಎಲ್ಲ ನಿರ್ದೇಶಕರು ಸೇರಿ ಈ ಒಂದು ಸೊಸೈಟಿಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮಿಸಬೇಕು. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್, ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ.